ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 26 ಆಗಸ್ಟ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸುಮಾರು 255.70 ಪಾಯಿಂಟ್ಸ್ಗಳ ಒಂದು ಕುಸಿತ ಕಂಡಿದೆ. ನಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,712.05 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 849.37 ಪಾಯಿಂಟ್ಸ್ಗಳ ಒಂದು ಕುಸಿತ ಕಂಡು ಕ್ಲೋಸ್ ಆಗಬೇಕಾದ್ರೆ 80,786.54 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ನೋಡಿದ್ರೆ ನಿಫ್ಟಿ 50ನಲ್ಲಿ ಟಾಪ್ ಲೂಸರ್ಸ್ ನೋಡಿದರೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು 4.21% ಅಷ್ಟು ಇವತ್ತು ಕುಸಿತ ಕಂಡಿದೆ. ಹಾಗೆ ಸನ್ ಫಾರ್ಮಾ, ಟಾಟಾ ಸ್ಟೀಲ್ ಶೇರ್ಸ್ಗಳು, ಬಜಾಜ್ ಫಿನಾನ್ಸ್, ಟ್ರೆಂಟ್, ಬಜಾಜ್ ಫಿನ್ಸರ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಕೋಲ್ ಇಂಡಿಯಾ, ರಿಲಯನ್ಸ್ ಇಂಡಸ್ಟ್ರೀಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಮ್ಯಾಕ್ಸಿಮಮ್ ಲಾಸ್ ಆಗಿರೋದು. ಹಾಗೆ ನಮ್ಮ ನಿಫ್ಟಿ 50ಯ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಮೇನ್ಲಿ ಆಟೋಮೊಬೈಲ್ಸ್ನ ನೋಡೋದಾದರೆ ಐಚರ್ ಮೋಟರ್ಸು ಸುಮಾರು 2.68% ಅಷ್ಟು ಏರಿಕೆ ತೋರಿಸಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್, ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ITC, ನೆಸ್ಲೆ ಇಂಡಿಯಾ, TCS, ಹಾಗೆ ಹೀರೋ ಮೋಟರ್ ಕಾಪ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಈ ಇಷ್ಟು ಶೇರ್ಸ್ಗಳು ಹೊರತುಪಡಿಸಿ ನಿಫ್ಟಿ 50ನಲ್ಲಿ ಯಾವುದೇ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿಲ್ಲ. ಹಾಗೆ IPO ನೋಡೋದಾದರೆ ಶಿವಶ್ರೀತ್ ಫುಡ್ಸ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 2.6 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಯಿತು. ಹಾಗೆ ಅನೋದಿತ ಮೆಡಿಕೇರ್ ಇದು SME IPO, ಇದ್ರ ಒಂದು ರೀಟೇಲ್ ಕ್ಯಾಟಗರಿನಲ್ಲಿ 276 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಒಂದು ಒಳ್ಳೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಹಾಗೆ ಕ್ಲಾಸಿಕ್ ಎಲೆಕ್ಟ್ರೋಡ್ಸ್ ಲಿಮಿಟೆಡ್ ಇದು ಅಷ್ಟೇ ಒಂದು ಒಳ್ಳೆಯ ಡಿಮ್ಯಾಂಡ್ ಇದೆ. ಇದು ಹೆಚ್ಚು ಕಡಿಮೆ 28ನೇ ತಾರೀಕಿದು ಕ್ಲೋಸ್ ಆಗೋದು. ಇಲ್ಲಿವರೆಗೂ ಸುಮಾರು 153 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ NIS ಮ್ಯಾನೇಜ್ಮೆಂಟ್ ಇದು SME IPO ಇದು 28ಕ್ಕೆ ಕ್ಲೋಸ್ ಆಗುತ್ತೆ. ಹಾಗೆ ಕರೆಂಟ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ SME IPO ಇವತ್ತು ಓಪನ್ ಆಗಿದೆ. ಹಾಗೆ ಪ್ರೈಸ್ ರೇಂಜ್ ಬಂದು 76 ರೂಪಾಯಿಂದ 80 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ ತನಕ ಡಿಮ್ಯಾಂಡ್ ಇದೆ. 29ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಹಾಗೆ ಸತ್ವ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ಇದು SME IPO ಇದು ಇವತ್ತು ಓಪನ್ ಆಗಿರೋದು. ಕ್ಲೋಸ್ ಆಗೋದು 29ನೇ ತಾರೀಕು. ಪ್ರೈಸ್ ರೇಂಜ್ ಬಂದು 70 ರೂಪಾಯಿಂದ 75 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಲಕ್ಷ ರೂಪಾಯಿ ಇದೆ. ಹಾಗೆ 29ಕ್ಕೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಅನಲಾನ್ ಹೆಲ್ತ್ ಕೇರ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು 86 ರೂಪಾಯಿಂದ 91 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,104 ರೂಪಾಯಿ. ಇವತ್ತು ಓಪನ್ ಆಗಿರೋದು 29ಕ್ಕೆ ಇದು ಕ್ಲೋಸ್ ಆಗುತ್ತೆ. ಆಲ್ರೆಡಿ ಅಪ್ಡೇಟ್ ಪ್ರಕಾರ ಸುಮಾರು 5.73 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ ಆಲ್ರೆಡಿ. ಹಾಗೆ ವಿಕ್ರಾನ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು 92 ರೂಪಾಯಿಂದ 97 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,616 ರೂಪಾಯಿ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ತನಕ ಮಾಡ್ಬೋದು. 29ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ.